ಮಹಾಮಳೆಗೆ ನದಿಗಳೆಲ್ಲ ಘೀಳಿಟ್ಟು ಭೋರ್ಗರೆಯುತ್ತಿವೆ. ಸಪ್ತ ನದಿಗಳ ಆರ್ಭಟಕ್ಕೆ ಬೆಳಗಾವಿಗೆ ದೊಡ್ಡ ಗಂಡಾಂತರವೇ ಎದುರಾಗಿದೆ. ಪ್ರವಾಹ ಸಂಕಷ್ಟಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಸಂತ್ರಸ್ತರ ಶೋಚನೀಯ ಬದುಕು ಕಣ್ಣೀರು ತರಿಸುತ್ತಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಜನರ ಬದುಕು ಬರ್ಬಾದಾಗ್ತಾ ಇರುವಂತದ್ದು. ಚಿಕ್ಕೋಡಿ ಉಪ ವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿ ಅಬ್ಬರಿಸಿ ಒಬ್ಬರಿತಾ ಇರುವಂತದ್ದು. ನಾನೀಗ ಈ ಒಂದು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಮೇಲೆ ಇದ್ದೇನೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಮತ್ತು ನೋಗಿನಹಾಳ ಅನ್ನುವಂತಹ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಮುಖ್ಯ ಸೇತುವೆ ಇದಾಗಿದೆ. ನಿಲ್ಲೋಕೋ ನೆಲೆ ಇಲ್ಲ, ಇರೋಕೋ ಮನೆ ಇಲ್ಲ. ಜನ ಗಂಟು ಮೂಟೆ ಕಟ್ತಿದ್ದಾರೆ. ನೆರೆ ಕಂಡು ನಡುಗುತ್ತಲೇ ಊರು ತೊರೆಯುತ್ತಿದ್ದಾರೆ. ಅದರಲ್ಲೂ ಪ್ರವಾಹದ ಹೊಡೆತಕ್ಕೆ ಬೆಳಗಾವಿ ತತ್ತರಿಸಿ ಹೋಗಿದೆ. ಬೆಳಗಾವಿಯ 37 ಗ್ರಾಮಗಳಲ್ಲೇ ಪ್ರವಾಹ. ಘಟಪ್ರಭಾ ದಾಳಿಗೆ ಮುಳುಗುತ್ತಿದೆ ಗೋಕಾಕ್. ಡ್ಯಾಂಗಳು ಭರ್ತಿಯಾಗಿವೆ, ನದಿಗಳು ಕೀಳಿಡ್ತಿವೆ. ಸಪ್ತ ನದಿಗಳ ಜಿಲ್ಲೆಯಾಗಿರೋ ಬೆಳಗಾವಿ ನೆರೆ ಹೊಡೆತಕ್ಕೆ ನಲುಗಿ ಹೋಗಿದೆ. ಜಿಲ್ಲೆಯ 37 ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿದ್ದು ಸಾವಿರಾರು ಕುಟುಂಬಗಳು ಅತಂತ್ರವಾಗಿವೆ. ಅದರಲ್ಲೂ ಘಟಪ್ರಭಾ ಪ್ರವಾಹಕ್ಕೆ ಗೋಕಾಕ್ ಮುಳುಗ್ತಾಗಿದೆ. ಸಿಂಧಿಕೂಟ್, ಮಟನ್ ಮಾರ್ಕೆಟ್, ಕುಂಬಾರ ಗಲ್ಲಿಗೆ ನೀರು ನುಗ್ಗಿದೆ. 300ಕ್ಕೂ ಹೆಚ್ಚು ಮನೆಗಳು, 150ಕ್ಕೂ ಹೆಚ್ಚು ಅಂಗಡಿಗಳು ಪ್ರವಾಹಕ್ಕೆ ತುತ್ತಾಗಿವೆ. ಹೋಟೆಲ್ ಅಂಗಡಿಗಳಿಗೆಲ್ಲ ನೀರು ಆವರಿಸಿದೆ. ಸಾಮಗ್ರಿಗಳನ್ನ ಬೇರೆಡೆ ಸಾಗಿಸೋಕೋ ಕಷ್ಟವಾಗ್ತಿದೆ. ರಸ್ತೆಗಳೆಲ್ಲವೂ ಮುಚ್ಚಿ ಹೋಗಿದ್ದು. TV9 ಪ್ರತಿನಿಧಿ ಕೂಡ ಪರಿಸ್ಥಿತಿ ವಿವರಿಸಲು ತಳ್ಳೋ ಗಾಡಿ ಹತ್ತಿದ್ರು. ಎಷ್ಟರ ಮಟ್ಟಿಗೆ ನೀರಿದೆ ಅನ್ನುವಂಥದ್ದನ್ನ ಒಂದು ತಳ್ಳೋ ಗಾಡಿ ಮೂಲಕ ಒಳಗಡೆ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಎಷ್ಟರ ಮಟ್ಟಿಗೆ ಇಲ್ಲಿ ಮುಳುಗಡೆ ಆಗಿದೆ, ಹೇಗೆ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ಈ ಒಂದು ತಳ್ಳೋ ಗಾಡಿ ಮೂಲಕ ನಾವು ನಮ್ಮ ಕ್ಯಾಮ್ರಾಮನ್ ಇಬ್ರು ಕೂಡ ಈ ಒಂದು ಒಳಭಾಗದಲ್ಲಿ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾ ಇದ್ದೇವೆ. ನೆರೆಗೆ ತಂದೆ ಸಾವು, ಅಂತ್ಯಕ್ರಿಯೆ ಮಾಡುವಷ್ಟರಲ್ಲಿ ಮನೆ ಮುಳುಗಡೆ. ಪ್ರವಾಹದ ಪ್ರತಾಪಕ್ಕೆ ಈ ಕುಟುಂಬದಲ್ಲಿ ಶೋಕ ಆವರಿಸಿದೆ. ಉಪ್ಪಾರ ಗಲ್ಲಿಗೆ ರಾತ್ರಿ ನೀರು ನುಗ್ತಾ ಇದ್ದಂತೆ 80 ವರ್ಷದ ದಶರಥ ಬಂಡಿ ಆತಂಕಗೊಂಡಿದ್ರು. ಸಣ್ಣ ಮಕ್ಕಳು ಮನೆಯಲ್ಲಿದ್ದು ಏನ್ ಮಾಡೋದು ಅನ್ನೋ ಭೀತಿಯಿಂದ ದಶರಥ್ಗೆ ಹೃದಯಾಘಾತವಾಗಿ ಪ್ರಾಣ ಬಿಟ್ಟಿದ್ದಾರೆ. ಆದ್ರೆ ಅವರ ಅಂತ್ಯಕ್ರಿಯೆ ಮುಗಿಸಿ ಬರುವಷ್ಟರಲ್ಲಿ ಇಡೀ ಮನೆ ಜಲಾವೃತವಾಗಿವೆ. ಮೃತನ ಕಾರ್ಯ ಮಾಡಲು ಆಗದೆ ಕುಟುಂಬ ಈಗ ಕಾಳಜಿ ಕೇಂದ್ರ ಸೇರಿದೆ. ಬೆಳಿಗ್ಗೆ 6 ಗಂಟೆಗೆ ನೀರು ನಿನ್ನಿಂತ್ರ ಬರತ್ತೈತೆ ನೀರು. ಬೆಳಿಗ್ಗೆ 6 ಗಂಟೆಗೆ ನೀರು ನೋಡ್ರಿ ಅವ್ರ ದುರ್ದೇಗ ಆತಿಂದ ಅಲ್ಲೇ ಸಂಡಾಸ್ ಕೋದಲಿನ ಕಲಾಸ ಅದರ್ರಿ. ಮತ್ತು ಇವಾಗ ಹೋಗಿ ಮಣ್ಣು ಕೊಟ್ಟು ಬರ್ಗುಡ್ದು ಹೊಳಿನೇ ಬತ್ರಿ. ಮತ್ತು ಹೊತ್ತರ ಗುಡ್ದ ಬೆಳೆ ಬತ್ತನಕ್ಕೆ ಹುಡುಗರ್ನ ನಾವ ಇಲ್ಲಿ ಬರ್ಬೇಕಾರೆ ಬೆಳಿಗ್ಗೆ ಬಂದು ಹೈತಿದ್ರು ನಾವು ರೀ. ಮತ್ತು ಇಲ್ಲಿ ಬಂದು ಮಾಡ್ತು ಉಪ್ಪಿಟ್ಟು ಚಾಟ್ ಕೊಟ್ರಿ ಕುಡಿದು ಇಲ್ಲಿ ಕೂತು ರೀ. ಈತ ಕೃಷ್ಣಾ ನದಿ ತಟದಲ್ಲೂ ನೆರೆ ಆತಂಕ ಮನೆ ಮಾಡಿದೆ. ಕಾಗವಾಡ ತಾಲೂಕಿನ ಕಮತಾ ತೋಟದಲ್ಲಿ ವಾಸವಿದ್ದ 30ಕ್ಕೂ ಹೆಚ್ಚು ಕುಟುಂಬಗಳು ದೋಣಿಗಳ ಮೂಲಕ ಊರು ತೊರೆದಿವೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲೂ ಇದೇ ಪರಿಸ್ಥಿತಿ. ಶಂಕರಲಿಂಗ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಬಿದ್ದಿದ್ದು ಅರ್ಚಕರು ನೀರಿನಲ್ಲೇ ಪೂಜೆ ನೆರವೇರಿಸಿದ್ದಾರೆ. ದೇಗುಲ ಮುಂಭಾಗದ ಮಠಗಲ್ಲಿ, ನದಿ ಗಲ್ಲಿಯಲ್ಲಿ 40ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ನಿಪ್ಪಾಣಿ ತಾಲೂಕಿನ ಹುಣ್ಣರಗೆ ಗ್ರಾಮಸ್ಥರು ಕಾಳಜಿ ಕೇಂದ್ರದಲ್ಲಿ ಸೌಲಭ್ಯ ಇಲ್ಲದೆ ಪರದಾಡ್ತಾ ಇದ್ರು. ಈ ಬಗ್ಗೆ TV9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ ಜನರಿಗೆ ಬೆಡ್ಶೀಟ್, ಊಟದ ವ್ಯವಸ್ಥೆ ಮಾಡಿದೆ. ವಿಜಯನಗರದಲ್ಲಿ ತುಂಗಭದ್ರಾ ಅಬ್ಬರಕ್ಕೆ ಹಂಪಿಯಲ್ಲೂ ಪ್ರವಾಹ ಉಂಟಾಗಿದೆ. ಐತಿಹಾಸಿಕ ಸ್ಮಾರಕಗಳಿಗೆ ಹೋಗೋ ದಾರಿಯೂ ನೀರಿನಲ್ಲೇ ಮರೆಯಾಗಿದೆ. ವೀರಾಪುರ ಗಡ್ಡೆಗೆ ಬೋಟ್ ಸಂಪರ್ಕ ಸ್ಥಗಿತ ಮಾಡಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮಳೆಯಾಗದಿದ್ರೂ ಪಶ್ಚಿಮ ಘಟ್ಟಗಳ ಮಳೆಯಿಂದ ಬದುಕೆ ತತ್ತರಗೊಂಡಿದೆ. ಬ್ಯೂರೋ ರಿಪೋರ್ಟ್ TV9.